MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. MDH. ಸರ್ಕಾರದ ವಿರುದ್ಧವೇ ಬಾಂಬ್ ಸಿಡಿಸಿದಂಥ BR ಪಾಟೀಲ್ ಮತ್ತು ರಾಜು ಕಾಗೆ ಸಿಎಂ ಭೇಟಿಯಾಗಿ ಹೇಳಿದ್ದೇನು? ದೆಹಲಿಗೆ ಹೋಗಿ ಬಂದಂಥ ವಿಜೇಂದ್ರ ಅಧ್ಯಕ್ಷರ ಆಯ್ಕೆ ಬಗ್ಗೆ ತಿಳಿಸಿದ್ದೇನು? ಇಂದಿರಾ ಗಾಂಧಿ ವಿರುದ್ಧ ಹರಿಹಾಯ್ದಿದ್ದಕ್ಕೆ ದೇವೇಗೌಡರು. ಈ ಎಲ್ಲಾ ಸುದ್ದಿಯನ್ನು ನೋಡೋಣ ರಾಜ್ಯ ಸುದ್ದಿ ನ್ಯೂಸ್ ಟಾಪ್ 9ನಲ್ಲಿ. ವಸತಿ ಇಲಾಖೆಯಲ್ಲಿ ಲಂಚಾವತಾರದ ಬಾಂಬ್ ಸಿಡಿಸಿದ್ದ ಕೈ ಶಾಸಕ BR ಪಾಟೀಲ್ ನಿನ್ನೆ ಸಂಜೆ ಸಿಎಂ ಸಿದ್ದರಾಮಯ್ಯರನ್ನ ಭೇಟಿಯಾಗಿದ್ರು. ಸಿದ್ದರಾಮಯ್ಯರ ಬುಲಾವ್ ಮೇರೆಗೆ ಕಾವೇರಿ ನಿವಾಸದಲ್ಲಿ ಭೇಟಿಯಾಗಿದ್ರು. ತಾವು ಮಾಡಿದ್ದ ಆರೋಪಗಳ ಕುರಿತು ವಿವರಣೆಯನ್ನ ನೀಡಿದ್ರು. ಈ ವೇಳೆ ಏನೇ ಇದ್ರೂ ಪಕ್ಷದೊಳಗೆ ಚರ್ಚಿಸಿ ಬಹಿರಂಗ ಹೇಳಿಕೆ ನೀಡದಂತೆ BR ಪಾಟೀಲ್ಗೆ ಸಿಎಂ ಸೂಚಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಭೇಟಿಗೂ ಮುನ್ನ ಶಾಸಕ BR ಪಾಟೀಲ್ ಸದಾಶಿವನಗರದಲ್ಲಿ ಉಪಮುಖ್ಯಮಂತ್ರಿ DK ಶಿವಕುಮಾರ್ರನ್ನ ಭೇಟಿಯಾಗಿದ್ರು. ಅಭಿವೃದ್ಧಿ ಕೆಲಸಗಳಿಗೆ ಹಣ ಬಿಡುಗಡೆ ಆಗ್ತಿಲ್ಲ ಅಂತೇಳಿ ರಾಜೀನಾಮೆ ಕೊಡುವ ಬಾಂಬ್ ಸಿಡಿಸಿದ್ದ ಕಾಂಗ್ರೆಸ್ ಶಾಸಕ ರಾಜು ಕಾಗೆ ನಿನ್ನೆ ಸಿಎಂ ಸಿದ್ದರಾಮಯ್ಯರನ್ನ ಭೇಟಿಯಾಗಿದ್ರು. ಕಾವೇರಿ ನಿವಾಸದಲ್ಲಿ ಕಾಗವಾಡ ಶಾಸಕ ರಾಜು ಕಾಗೆ ಸಮಸ್ಯೆ ಆಲಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬೇಡಿಕೆ ಈಡೇರಿಸುವ ಭರವಸೆಯನ್ನ ನೀಡಿದ್ದಾರೆ. ಇನ್ಮುಂದೆ ಬಹಿರಂಗವಾಗಿ ಮಾತನಾಡದಂತೆ ಸೂಚಿಸಿದ್ದಾರೆ. ಲಂಚಾವತಾರ, ಅನುದಾನ ಕೊರತೆ, ಸಚಿವರ ಅಸಹಕಾರ ಮುಂತಾದ ವಿಚಾರಗಳ ಬಗ್ಗೆ ಕಾಂಗ್ರೆಸ್ ಶಾಸಕರಿಂದಲೇ ಅಸಮಾಧಾನ ಹೈಕಮಾಂಡ್ ಅಂಗಳಕ್ಕೂ ತಲುಪಿದೆ. ಮುಂದಿನ ವಾರ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಬೆಂಗಳೂರಿಗೆ ಆಗಮಿಸುತ್ತಿದ್ದು ರಾಜ್ಯ ನಾಯಕರ ಜೊತೆ ಸಭೆ ನಡೆಸಲಿದ್ದಾರೆ. ಕಾಂಗ್ರೆಸ್ ಶಾಸಕರ ಬಹಿರಂಗ ಹೇಳಿಕೆಗೆ ಬ್ರೇಕ್ ಹಾಕಲು ಸೂಚಿಸಲಿದ್ದಾರೆ. ಕಾಂಗ್ರೆಸ್ನಲ್ಲಿ ಗಂಡಸ್ತನ ಇರೋರು ಯಾರು ಇಲ್ಲ ಅಂದುಕೊಂಡಿದ್ದೆ. ಆದ್ರೆ ಈಗ ಶಾಸಕ BR ಪಾಟೀಲ್ ಗಂಡಸ್ತನ ತೋರಿಸುತ್ತಿದ್ದಾರೆ ಅಂತ ಕಲಬುರಗಿಯಲ್ಲಿ ಪರಿಷತ್ ವಿಪಕ್ಷ ನಾಯಕ ನಾರಾಯಣಸ್ವಾಮಿ ಹೇಳಿದ್ದಾರೆ. ನಾವು ಸರ್ಕಾರದಲ್ಲಿ ಭ್ರಷ್ಟಾಚಾರ ನಡೀತಿದೆ ಅಂದ್ರೆ ಬೆಲೆ ಕೊಟ್ಟಿರಲಿಲ್ಲ. ಈಗ ಅವರ ಪಕ್ಷದವರೇ ತಿರುಗಿ ಬಿದ್ದಿದ್ದಾರೆ. ಸಿಎಂ ಉತ್ತರ ಕೊಡ್ಲಿ ಅಂತ ಆಗ್ರಹಿಸಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಗಂಡಸ್ತನ ಇರೋರು ಯಾರು ಇಲ್ಲ ಅನ್ಕೊಂಡ್ಬಿಟ್ಟಿದ್ದಾರೆ. ಕನಿಷ್ಠ ಪಕ್ಷ ನಮ್ಮ BR ಪಾಟೀಲ್ ಅವರು ಇದೇ ಗಂಡಸ್ತನವನ್ನ ಮೆರೆದಿದ್ದಾರೆ. ನಾವೇನ್ ಹೇಳ್ತಿದೀವಿ ಮೊದಲು ಭ್ರಷ್ಟಾಚಾರ ತುಂಬಿದೆ ಅಂತ ನಮ್ಮ ಮಾತಿಗೆ ಯಾಕೆ ವಿರೋಧ ಪಕ್ಷದವರು ಹೇಳಿದ್ರೆ ಅದಕ್ಕೆ ಗೌರವ ಇಲ್ಲ. ಈಗೇನಾಗಿದೆ, ಪಕ್ಷದವರೇ ತಿರುಗಿ ಬಿದ್ದಿದ್ದಾರೆ. ಈಗ ಉತ್ತರ ಕೊಡ್ಲಿ ಮಾನ್ಯ ಮುಖ್ಯಮಂತ್ರಿಗಳು. ದೇಶದಲ್ಲಿ ತುರ್ತು ಪರಿಸ್ಥಿತಿ ಹೇರಿದ ಘಟನೆಗೆ 50 ವರ್ಷ ಹಿನ್ನೆಲೆ ನಿನ್ನೆ ದೇವೇಗೌಡರು ಭುಗಿಲು ಪುಸ್ತಕ ಬಿಡುಗಡೆ ಮಾಡಿದ್ರು. ಒಬ್ಬ ವ್ಯಕ್ತಿ ತನ್ನ ಸ್ಥಾನ ಉಳಿಸಿಕೊಳ್ಳಲು ಈ ರಾಷ್ಟ್ರದ ಸಂವಿಧಾನವನ್ನ ಧೂಳಿಪಟ ಮಾಡಿದ್ರು ಅಂತ ಇಂದಿರಾ ಗಾಂಧಿ ಅವರ ವಿರುದ್ಧ ಹರಿಹಾಯ್ದ್ರು. ಆ ದಿನ ರಾತ್ರಿ ಬೆಂಗಳೂರಿನ ಸೆಂಟ್ರಲ್ ಜೈಲಿಗೆ ಕರೆದುಕೊಂಡು ಹೋದ್ರು. ಲಕ್ಷಾಂತರ ಕಾರ್ಯಕರ್ತರು ಮುಖಂಡರನ್ನ ಜೈಲಿಗೆ ತಳ್ಳಿದ್ರು ಅಂತ ಹಳೆ ಘಟನೆಗಳನ್ನ ದೇವೇಗೌಡರು ಮೆಲುಕು ಹಾಕಿದ್ದಾರೆ. ತನ್ನ ಸ್ಥಾನವನ್ನು ಉಳಿಸಿಕೊಳ್ಳಿಕ್ಕೋಸ್ಕರವಾಗಿ ಈ ರಾಷ್ಟ್ರದ ಸಂವಿಧಾನವನ್ನು ಧೂಳಿಪಟ ಮಾಡಿ ನಮ್ಮೆಲ್ಲರ ಹಕ್ಕನ್ನು, ದೇಶದ ಜನತೆಯ ಎಲ್ಲರ ಹಕ್ಕನ್ನು ಕಿತ್ತು. ಶೀಘ್ರದಲ್ಲೇ ರಾಜ್ಯ ಬಿಜೆಪಿ ಪದಾಧಿಕಾರಿಗಳ ಆಯ್ಕೆ ನಡೆಯಲಿದೆ. ಎಲ್ಲ ಜಿಲ್ಲಾಧ್ಯಕ್ಷರ ಅಭಿಪ್ರಾಯ ಸಂಗ್ರಹಿಸಿ ರಾಜ್ಯಾಧ್ಯಕ್ಷರ ನೇಮಕವಾಗಲಿದೆ ಅಂತ BY ವಿಜಯೇಂದ್ರ ಹೇಳಿದ್ದಾರೆ. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಮಾತನಾಡಿದ ಅವರು, ನಾನು ವೈಯಕ್ತಿಕ ಕೆಲಸಗಳಿಗಾಗಿ ನವದೆಹಲಿಗೆ ಹೋಗಿ ಬಂದಿದ್ದೇನೆ. ದೆಹಲಿಯಲ್ಲಿ ಪಕ್ಷದ ವರಿಷ್ಠರನ್ನ ಭೇಟಿ ಮಾಡಿ ಚರ್ಚೆ ನಡೆಸಿಲ್ಲ ಅಂತ ಹೇಳಿದ್ದಾರೆ. ನಾನು ದೆಹಲಿಗೆ ನನ್ನ ವೈಯಕ್ತಿಕ ಕಾರಣಕ್ಕೆ ದೆಹಲಿಗೆ ಹೋಗಿದ್ದೆ. ರಾಷ್ಟ್ರೀಯ ನಾಯಕರು ಅಥವಾ ಯಾರನ್ನೂ ಕೂಡ ನಾನು ಭೇಟಿ ಮಾಡಿಲ್ಲ. ಹಾಗಾಗಿ ಪದಾಧಿಕಾರಿಗಳ ಬದಲಾವಣೆ ಆಗಲಿ, ಚರ್ಚೆಗಳಾಗಲಿ ಇದ್ಯಾವುದೂ ಕೂಡ ಯಾರ ಹತ್ರ ಕೂಡ ಮಾಡೋ ಪ್ರಶ್ನೆ ಉದ್ಭವ ಆಗೋದಿಲ್ಲ. ಮುಂದೆ ಯಾರು ರಾಜ್ಯದ ಅಧ್ಯಕ್ಷರಾಗಬೇಕು ಅಂತೇಳಿ ಎಲ್ಲ ಜಿಲ್ಲಾಧ್ಯಕ್ಷರು ಅಥವಾ ಎಲ್ಲರನ್ನೂ ಅಭಿಪ್ರಾಯ ಪಡೆದುಕೊಂಡು ಬರೋದ್ರಿಂದ ಮಾಡ್ತಾರೆ. ಪ್ಯಾರಾಸಿಟಮೋಲ್ ಟ್ಯಾಬ್ಲೆಟ್ IP 650 mg ಸೇರಿದಂತೆ 15 ಔಷಧ ಬಳಕೆಗೆ ನಿರ್ಬಂಧ ವಿಧಿಸಲಾಗಿದೆ. ರಾಜ್ಯ ಆಹಾರ ಸುರಕ್ಷತೆ ಮತ್ತು ಔಷಧ ಇಲಾಖೆ ಸುತ್ತೋಲೆ ಹೊರಡಿಸಿದೆ. ಕಾಂಪೌಂಡ್ ಸೋಡಿಯಂ ಲ್ಯಾಕ್ಟೇಟ್ ಇಂಜೆಕ್ಷನ್, ಬಯೋನ್ ಕಂಪನಿಯ 2Q7 ಸಿರಪ್ ಅಸುರಕ್ಷಿತ ಅಂತ ಆದೇಶದಲ್ಲಿ ತಿಳಿಸಲಾಗಿದೆ. ಇದಲ್ಲದೆ ಮೈಸೂರು ಮೂಲದ ಓಂ ಶಾಂತಿ ಗೋಲ್ಡ್ ಕ್ಲಾಸ್ ಕುಂಕುಮ್ ಸೇರಿದಂತೆ ವಿವಿಧ ಕಂಪನಿಗಳ 15 ಕಾಂತಿವರ್ಧಕ ಮತ್ತು ಔಷಧ ಅಸುರಕ್ಷಿತ ಅಂತ ವರದಿ ತಿಳಿಸಿದೆ.
ವಿಶ್ವ ತೊನ್ನು ರೋಗ ದಿನದ ಅಂಗವಾಗಿ ರಾಜಾಜಿನಗರದ ಇಎಸ್ಐಸಿ ಆಸ್ಪತ್ರೆಯ ಆವರಣದಲ್ಲಿ ಜಾಗೃತಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ವೈದ್ಯಕೀಯ ವಿದ್ಯಾರ್ಥಿಗಳಿಂದ ತೊನ್ನು ರೋಗದ ಬಗ್ಗೆ ಕಿರುನಾಟಕ ಪ್ರದರ್ಶನ ಮಾಡಲಾಯಿತು. ಈ ವೇಳೆ ಇಎಸ್ಐಸಿ ಆಸ್ಪತ್ರೆಯ ಡೀನ್ ಡಾಕ್ಟರ್ ಸಂಧ್ಯಾ ಆರ್, ವೈದ್ಯಕೀಯ ಅಧೀಕ್ಷಕರಾದ ಡಾಕ್ಟರ್ ಸಿಜಿಎಸ್ ಪ್ರಸಾದ್, ನಿರ್ದೇಶಕರಾದ ಮೆರಿಲ್ ಜಾರ್ಜ್, ಚರ್ಮರೋಗ ವಿಭಾಗದ ಡಾಕ್ಟರ್ ಗಿರೀಶ್ ಎಂಎಸ್, ಡಾಕ್ಟರ್ ರಘುನಾಥ್ ಮತ್ತಿತರರು ಉಪಸ್ಥಿತರಿದ್ದರು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅದನ್ನು ಉಪಯೋಗಿಸ್ಕೊಂಡು ನಮ್ಮಲ್ಲೇ ಕಂಡಿಡ್ಕೊಂಡು ಎಲ್ಲ ಇದು ಮಾಡ್ಬೋದು. ಒಂದು ಥಿಂಗ್ ಏನಂದರೆ ತಾಳ್ಮೆ ಬೇಕು. ಇದು ಪೇಷೆಂಟ್ಗೆ. ಬಟ್ ಯಾರು ಬೇರೆಯವರಿದ್ದಾರೆ ಅವ್ರಿಗೇನಂದರೆ ಅವ್ರ ಜೊತೆ ಎಲ್ಲ ಮುಖ್ಯವಾಹಿನಿಯಲ್ಲೂ ಅವರು ಮುಂದೆ ಬರೋಕ್ಕಲ್ಲ. ಎಲ್ಲ ಚಟುವಟಿಕೆಗಳು, ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಅವ್ರಿಗೂ ಅವಕಾಶ ಕೊಟ್ಟು ಅವರು ಮುಂದೆ ಬರೋದಕ್ಕೆ ಮಾಡಬೇಕಾದ್ರೆ ಅದು ಅಂತ ಹೇಳ್ತಾರೆ. ಡಾಕ್ಟರ್ಗೆ ನಾವು ಎಲ್ಲ ಇದು ಕೊಡ್ತಾ ಇದ್ದೀವಿ. ಮೇನ್ ಕೌನ್ಸಿಲಿಂಗು, ಆಪ್ತ ಸಮಾಲೋಚನೆ ಎಲ್ಲ ಮಾಡಿ ಇದಕ್ಕೆ ಒಳ್ಳೆ ಟ್ರೀಟ್ಮೆಂಟ್. ಅಡುಗೆ ಉತ್ಪನ್ನಗಳ ಪ್ರತಿಷ್ಠಿತ ಕಂಪನಿ ಕ್ವಾಲಿಟಿ ಫುಡ್ಸ್ ಕಂಪನಿ ಇಡ್ಲಿ ಸಾಂಬಾರ್ ಮತ್ತು ರೈಸ್ ಸಾಂಬಾರ್ ಅಂತಲೇ ಪ್ರತ್ಯೇಕ 2 ಇನ್ಸ್ಟೆಂಟ್ ಮಿಕ್ಸ್ ಮಸಾಲಾ ಉತ್ಪನ್ನಗಳನ್ನ ಬಿಡುಗಡೆ ಮಾಡಿದೆ. ಕ್ವಾಲಿಟಿ ಫುಡ್ಸ್ ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿರುವ ಹಾಸ್ಯ ನಟ ಹಾಗೂ ಅಡುಗೆ ಕಾರ್ಯಕ್ರಮಗಳನ್ನ ನಡೆಸಿಕೊಡುವ ಸಿಹಿಕೈ ಚಂದ್ರು ಸಾಂಬಾರು ಉತ್ಪನ್ನಗಳನ್ನ ಬಿಡುಗಡೆ ಮಾಡಿದ್ರು. ಕ್ವಾಲಿಟಿ ಫುಡ್ಸ್ ಕಂಪನಿ ವಿಶ್ವದ 32 ದೇಶಗಳಲ್ಲಿ ತನ್ನ ವ್ಯವಹಾರವನ್ನ ಹೊಂದಿದೆ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.